ಬೆಂಗಳೂರಿನ ಸಮಸ್ತ ನಾಗರಿಕರಿಗೆ ಆತ್ಮೀಯ ವಂದನೆಗಳು. ನಾನು ಮೀರಾ ಭಟ್, ಬೆಂಗಳೂರು ನವನಿರ್ಮಾಣ ಪಾರ್ಟಿಯ ಒಬ್ಬ ಸದಸ್ಯಳು. ಬೆಂಗಳೂರು ನವನಿರ್ಮಾಣ ಪಾರ್ಟಿಯು 2019ರಲ್ಲಿ ಬೆಂಗಳೂರನ್ನು ಅಭಿವೃದ್ಧಿಪಡಿಸಲು, ಅದನ್ನು ಇನ್ನೂ ಸುಂದರವಾಗಿರಿಸಲು ಶ್ರೀಕಾಂತ್ ನರಸಿಂಹನ್ನವರು ಸ್ಥಾಪಿಸಿದರು. ನಮ್ಮ ಬೆಂಗಳೂರು ಉದ್ಯಾನ ನಗರಿ ಎಂದು ಖ್ಯಾತವಾಗಿದೆ. ಹಾಗೆ ಈಗ ಸಿಲಿಕಾನ್ ಸಿಟಿ ಅಂತ ಕೂಡ ಹೇಳ್ತಾರೆ. ಈ ನಗರದ ಆಡಳಿತದ ಏನು ಸವಲತ್ತುಗಳು, ಸರ್ಕಾರದ ಆಡಳಿತದ ಏನು ಸವಲತ್ತುಗಳು ಅಥವಾ ಮಂಜೂರಾತಿಗಳು ಏನು ಜನರಿಗೋಸ್ಕರ ಆಗ್ತವೆ, ಅದನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಾವು ಒಂದು ಕೊಂಡಿಯಾಗಿ ಅಥವಾ ನಾವು ಒಂದು ಸೇತುವೆಯಾಗಿ ಕೆಲಸವನ್ನು ನಿರ್ವಹಿಸಲು ಇಷ್ಟಪಡುತ್ತೇವೆ. ಈ ನಿಟ್ಟಿನಲ್ಲಿ ನಾವು ಈಗ ಮೊದಲಾಗಿ ಕೆಲವು ಚಿಕ್ಕ ಚಿಕ್ಕ ಮೂಲಭೂತ ಸೌಕರ್ಯಗಳಾದ ರಸ್ತೆಯ ನಿರ್ವಹಣೆ, ಚರಂಡಿಯ ನಿರ್ವಹಣೆ, ನೀರಿನ ಅದಾಲತ್ತುಗಳು, ಉದ್ಯಾನ ಹಾಗೂ ಕೆರೆಗಳ ನಿರ್ವಹಣೆ, ಇಂತಹ ಒಂದು ಕೆಲವು ವಿಷಯಗಳಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದೇವೆ. ನಾಗರಿಕರೇ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯು ಹತ್ತಿರ ಬರುತ್ತಲಿದೆ. ಆ ನಿಟ್ಟಿನಲ್ಲಿ ದಿನಾಂಕವನ್ನು ಇನ್ನೂ ನಿಗದಿಪಡಿಸಬೇಕಷ್ಟೆ. ಆದರೆ ಆ ನಿಟ್ಟಿನಲ್ಲಿ ನಾವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಲ್ಲಿ ಹಾಗೂ ಮತದಾರರಿಗೆ ಆಯಾ ವಾರ್ಡಿನಲ್ಲಿ ಅವರ ನಿವೇಶನಗಳು ಇರುವ ಸ್ಥಳಗಳಲ್ಲಿಯೇ ಅವರಿಗೆ ಮತವನ್ನು ಚಲಾಯಿಸುವ ಹಕ್ಕನ್ನು ಕೊಡುವಂತೆ ನಾವು ಅವರಿಗೆ ಸಹಾಯವನ್ನು ಮಾಡುತ್ತಿದ್ದೇವೆ. ವಾರ್ಡ್ಗಳ ಬಹಳಷ್ಟು ವಿಂಗಡಣೆಯಾಗಿದೆ. ಹಾಗಾಗಿ ಮತದಾರರ ಕೆಲವು ಹೆಸರುಗಳು ಒಂದು ವಾರ್ಡಿಂದ ಇನ್ನೊಂದು ವಾರ್ಡಿಗೆ ಹೋಗಿದೆ. ಅದನ್ನೆಲ್ಲ ಸರಿಪಡಿಸುವ ನಿಟ್ಟಿನಲ್ಲಿ ನಾವು ಬಹಳಷ್ಟು ಶ್ರಮ ವಹಿಸುತ್ತಿದ್ದೇವೆ. ಹಾಗೆಯೇ ಸರ್ಕಾರದ ಈ ಖಾತೆ ಅಭಿಯಾನವನ್ನು ಸಫಲಗೊಳಿಸುವಲ್ಲಿ ನಾವು ನಾಗರಿಕರಿಗೆ ಬೆನ್ನೆಲುಬಾಗಿ ನಿಂತಿದ್ದೇವೆ. ಆ ವಿಷಯದಲ್ಲಿ ಬಹಳಷ್ಟು ಕ್ಯಾಂಪ್ಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜನರಿಗೆ ಅದರಲ್ಲಿ ಸಹಾಯವಾಗುತ್ತಿದೆ. ಹೌದು, ಈಗ ನನ್ನ ಬಗ್ಗೆ ಹೇಳುವುದಾದರೆ, ನಾನು ಮೂಲತಃ ದಕ್ಷಿಣ ಕನ್ನಡದವಳು. ನಮ್ಮ ತಾಯಿ ಊರು ಬಂಟ್ವಾಳ, ನಮ್ಮ ಹಸ್ಬೆಂಡ್ ಊರು ಕಾಪು, ಉಡುಪಿಯ ಹತ್ತಿರ. ಸೊ ನಾನು ಪದವೀಧರಳು. ಹಾಗೆಯೇ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಒಂದು ಸಂಸ್ಥೆಯಲ್ಲಿ ಆಡಳಿತ ಅಧಿಕಾರಿಯಾಗಿ ನಾನು ಕೆಲಸ ನಿರ್ವಹಿಸಿದ್ದೇನೆ. 33.5 ವರ್ಷ ಸರ್ವಿಸ್ ಮಾಡಿದ ಮೇಲೆ ನಾನು ನಿವೃತ್ತಳಾಗಿ ಈಗ ಮನೆಯ ಜವಾಬ್ದಾರಿಯನ್ನು ಪೂರ್ತಿಯಾಗಿ ತೆಗೆದುಕೊಂಡಿದ್ದೇನೆ. ಸೊ ನಾನು ಪುಟ್ಟೇನಹಳ್ಳಿಯ ನಿವಾಸಿ. ಪುಟ್ಟೇನಹಳ್ಳಿಯಲ್ಲಿ ನಾನು 2007ರಿಂದ ವಾಸಿಸ್ತಾ ಇದ್ದೇನೆ. ಆ ಸಮಯದಲ್ಲಿ ಅಲ್ಲಿ ಯಾವ ಮೂಲ ಸವಲತ್ತುಗಳು ಇರಲಿಲ್ಲ. ತುಂಬ ಒಂದು ದೊಡ್ಡ ಸಂಗತಿ ಎಂದರೆ ಅಲ್ಲಿ ಒಂದು ಗ್ರಾನೈಟ್ ಕಾರ್ಖಾನೆ ಇತ್ತು. ಅದರ ಶಬ್ದ ಮಾಲಿನ್ಯವು ಅಲ್ಲಿರುವ ಎಲ್ಲರಿಗೂ ಬಹಳ ತೊಂದರೆಯನ್ನು ಕೊಡ್ತಾ ಇತ್ತು. ಸೊ ಕಡೆಗೆ ನಾವೆಲ್ಲರೂ ಸೇರಿ ಅದನ್ನು ಅಲ್ಲಿಂದ ವರ್ಗಾಯಿಸುವಲ್ಲಿ ಬಹಳ ಯಶಸ್ವಿಯಾದೆವು. ನಿಜಕ್ಕೂ ಎಲ್ಲರಿಗೂ ಬಹಳ ಅದೊಂದು ತೃಪ್ತಿದಾಯಕವಾದ ಒಂದು ಫಲಿತಾಂಶವನ್ನು ಕೊಟ್ಟಿತ್ತು. ಅದರ ನಂತರ ಅಲ್ಲಿ ಮೂಲಭೂತ ಸೌಕರ್ಯಗಳಾದ ನೀರಾಗಲಿ, ಚರಂಡಿ ಆಗಲಿ, ರಸ್ತೆಯಾಗಲಿ ಯಾವುದೂ ಸರಿಯಾಗಿರಲಿಲ್ಲ. ಈಗ ಸ್ವಲ್ಪ ಎಲ್ಲ ಅದರಲ್ಲಿ ಬದಲಾವಣೆಯಾಗಿದೆ. ಬಹಳ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುತ್ತಲಿವೆ. ಆದರೆ ನಮ್ಮ ಒಂದು ರಸ್ತೆಯಲ್ಲಿ ಡಾಂಬರೀಕರಣ ಆಗಿರಲಿಲ್ಲ. 19 ವರ್ಷಗಳಾದರೂ ಅಲ್ಲಿ ಒಂದು ಟಾರ್ ರಸ್ತೆ ಇರಲಿಲ್ಲ. ಕಡೆಗೆ ಅದನ್ನು ಕೂಡ ತೆಗೆದುಕೊಂಡು ನಾವು ಅದಕ್ಕೆ ಹೋರಾಡ್ತಾ ಇರುವಾಗ BNP ಅವರ ಸಂಪರ್ಕವಾಯಿತು. ಅವರು ನಮ್ಮ ಜೊತೆಗೂಡಿ ಕಡೆಗೆ ಈ ಜನವರಿಯಲ್ಲಿ ನಮಗೆ ಅಲ್ಲಿ ಕಡೆಗೆ ಒಂದು ಇಷ್ಟು ವರ್ಷಗಳಾದ ಮೇಲೆ ಒಂದು ಡಾಂಬರೀಕರಣ ಅಥವಾ ಒಂದು ಟಾರ್ ರಸ್ತೆಯು ಬಂತು. ಇಷ್ಟು ನಮ್ಮ ಆ ಪ್ರದೇಶದ ಬಗ್ಗೆ ನಾನು ಹೇಳಿಸ್ತೇನೆ. ಇನ್ನು ಕಡೆಗೆ BNP ವಿಷಯದಲ್ಲಿ BNPಯು ಸಂಪೂರ್ಣವಾಗಿ ಬೆಂಗಳೂರಿನವರಿಗೋಸ್ಕರವೇ ಹುಟ್ಟಿದ ಒಂದು ಪಕ್ಷ. ಅದು ಸ್ಥಳೀಯ ರಾಜಕೀಯ ಪಕ್ಷವಾದರೂ ಕೂಡ ಅದರಲ್ಲಿ ಬಹಳಷ್ಟು ಉಚ್ಚ ಧ್ಯೇಯಗಳಿವೆ. ಪುಟ್ಟೇನಹಳ್ಳಿಯ ನಿವಾಸಿಯಾಗಿರೋದ್ರಿಂದ ನನ್ನ ಭಾಗ್ಯ ಎಂದರೆ ನನಗೆ ಆ ವಾರ್ಡಿನಿಂದಲೇ ಅದಕ್ಕೊಂದು ಸ್ಪರ್ಧಿಸುವ ಒಂದು ಅವಕಾಶವನ್ನು BNPನವರು ಮಾಡಿಕೊಟ್ಟಿದ್ದಾರೆ. ಕಾರ್ಪೊರೇಟರ್ ಒಂದು ಹುದ್ದೆಗೆ ನಾನು BNP ವತಿಯಿಂದ ಪುಟ್ಟೇನಹಳ್ಳಿ ವಾರ್ಡಿನಿಂದ ಸ್ಪರ್ಧಿಸುತ್ತಲಿದ್ದೇನೆ. ನಾಗರಿಕರೇ, ನಮ್ಮ BNPಯ ಧ್ಯೇಯಗಳಾದ ಬದ್ಧತೆ, ಪಾರದರ್ಶಕತೆ ಮತ್ತು ಜವಾಬ್ದಾರಿಯಿಂದ ಕೊಟ್ಟ ಮಾತಿನಂತೆ ನಡೆಸುವ ಆ ಉದ್ದೇಶಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು. ನಾವೆಲ್ಲರೂ ಒಂದುಗೂಡಿ ಸುಂದರವಾದ ಒಂದು ನಗರವನ್ನು ನಿರ್ಮಿಸೋಣ, ಸುಂದರವಾದ ಪುಟ್ಟೇನಹಳ್ಳಿಯನ್ನು ನಿರ್ಮಿಸೋಣ ಎಂದು ಆಶಿಸುತ್ತೇನೆ. ಸ್ನೇಹಿತರೆ, ನಾನು ಮೀರಾ ಭಟ್, ಪುಟ್ಟೇನಹಳ್ಳಿ ವಾರ್ಡ್ನಿಂದ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಹುದ್ದೆಗಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬೆಂಬಲವು, ನಿಮ್ಮೆಲ್ಲರ ಸಹಕಾರವು ನಮಗೆ ಅಗತ್ಯವಾಗಿ ಬೇಕಾಗಿದೆ. ಸೊ ಬನ್ನಿ, ನಾವೆಲ್ಲರೂ ಒಟ್ಟುಗೂಡಿ ಒಳ್ಳೆಯ ಪಥದಲ್ಲಿ ಸಾಗೋಣ, ಅಭಿವೃದ್ಧಿಯ ಪಥದಲ್ಲಿ ಸಾಗೋಣ. ಪುಟ್ಟೇನಹಳ್ಳಿಯನ್ನು ಒಂದು ಸುಂದರ
ತಾಣವಾಗಿ, ಸುಂದರ ಪರಿಸರದ ಒಂದು ತಾಣವಾಗಿ ನಾವು ಅಭಿವೃದ್ಧಿಪಡಿಸೋಣ. ಬನ್ನಿ, ನಿಮ್ಮೆಲ್ಲರ ಸಹಕಾರವು ನಮಗೆ ಅಗತ್ಯವಾಗಿ ಬೇಕಾಗಿದೆ. ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ಮುಂದಿನ ದಾರಿಯನ್ನು ನಾವೇ ಕಂಡುಕೊಳ್ಳೋಣ. ನಿಮ್ಮೆಲ್ಲರ ಅಭಿಪ್ರಾಯಗಳು, ಅನಿಸಿಕೆಗಳು, ನಿಮ್ಮೆಲ್ಲರ ಸಹಕಾರವು ಈ ನಿಟ್ಟಿನಲ್ಲಿ ಬಹಳ ಅಗತ್ಯವಾಗಿದೆ. ಬನ್ನಿ, BNPಯನ್ನು ಜಯಶಾಲಿಯಾಗಿ ಮಾಡೋಣ. ಜೈ ಕರ್ನಾಟಕ, ಜೈ ಬೆಂಗಳೂರು.